ಹೊಸ ವರ್ಷಕ್ಕೆ ಚಿನ್ನ ಖರೀದಿಸಬೇಕು ಅಂತಂದ್ರೆ ಆಸೆಯನ್ನು ಬಿಟ್ಬಿಡಿ. ಯಾಕಂದ್ರೆ ಶ್ರೀಮಂತರಿಗೆ ಚಿನ್ನ ದುಬಾರಿ ಆದ್ರೆ ಬಡವರ ಪಾಲಿಗೆ ಅದು ಗಗನ ಕುಸುಮವಾಗಿದೆ. ಒಂದೇ ದಿನ 10 ಗ್ರಾಂ ಚಿನ್ನಕ್ಕೆ ಸಾವಿರಾರು ರೂಪಾಯಿ ಹೆಚ್ಚಳವಾಗಿದೆ. ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬಡವರ ಪಾಲಿಗೆ ಬಯಕೆ, ಶ್ರೀಮಂತರಿಗೆ ಹೂಡಿಕೆ. ಮಧ್ಯಮ ವರ್ಗದ ಕೈಗೆ ಸಿಗದಂತೆ ಚಿನ್ನದ ದರ ಏರಿಕೆ. ಚಿನ್ನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಆಪತ್ಕಾಲಕ್ಕೆ ಅಂತ ಬಂಗಾರ ಖರೀದಿಸ್ತಿರೋ ಜನರೇ ಇಲ್ಲ. ಬಡವರಿಗೆ ಬಂಗಾರ ಆಸೆಯಾಗಿದ್ರೆ ಶ್ರೀಮಂತರ ಪಾಲಿಗೆ ಇದು ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ. ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಚಿನ್ನ ಬಡವರ ಕೈಗೆ ಸಿಗದಂತೆ ಓಡ್ತಾ ಇದೆ. ಮಹಿಳೆಯರಿಗಷ್ಟೇ ಅಲ್ಲ, ಪುರುಷರಿಗೂ ಬಂಗಾರ ಅಂದ್ರೆ ಪಂಚಪ್ರಾಣ. ಎಲ್ಲರೂ ಇಷ್ಟಪಡೋ ಹಳದಿ ಲೋಹ ಈಗ ಎಲ್ಲರ ಕೈಗೆ ಸಿಗೋದಿಲ್ಲ. ಯಾಕಂದ್ರೆ ಒಂದೇ ದಿನ 10 ಗ್ರಾಂ ಚಿನ್ನದ ದರ 2400 ರೂಪಾಯಿ ಏರಿಕೆ ಕಂಡಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 2200 ರೂಪಾಯಿ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಕೇಳಿದ ಬಡವರು ತಲೆ ಮೇಲೆ ಕೈ ಇಟ್ಕೊಳ್ಳೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈಗ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ 1,36,150 ರೂಪಾಯಿ ಇದ್ದು ಇವತ್ತು ಅದು 1,38,550 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಂಗೆ 2,400 ರೂಪಾಯಿ ಏರಿಕೆ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,24,800 ರೂಪಾಯಿ ಇದ್ದು 1,27,000 ರೂಪಾಯಿ ಆಗಿದೆ. ಆ ಮೂಲಕ 2,200 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನ 18 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,02,110 ರೂಪಾಯಿ ಇದ್ದು ಇವತ್ತು 1,03,910 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಂ ಚಿನ್ನದ ದರದಲ್ಲಿ 1,800 ರೂಪಾಯಿ ಹೆಚ್ಚಳ ಆಗಿದೆ. ಚಿನ್ನ ಅಂದ್ರೆ ಜನರಿಗೆ ಒಂದು ರೀತಿ ಅಟ್ಯಾಚ್ಮೆಂಟ್. ಪ್ರತಿಯೊಂದು ಶುಭ ಕಾರ್ಯಕ್ಕೆ ಚಿನ್ನ ಕಡ್ಡಾಯ ಅನ್ನೋ ಸಂಪ್ರದಾಯ ಮೊದಲಿನಿಂದಲೂ ಇದ್ದೇ ಇದೆ. ಈಗ ಏಕಾಏಕಿ ಬಂಗಾರದ ಬೆಲೆ ಗಗನಕ್ಕೇರೋದಕ್ಕೆ ಕಾರಣ ಇದೆ. ಅದೇನು ಅಂತ ನೋಡೋದಾದ್ರೆ ಬಂಗಾರ ಬಲುಭಾರವಾಗ್ತಾ ಇದೆ. ಭಾರತದಲ್ಲಿ ಚಿನ್ನದ ಬೆಲೆ 1.50 ಲಕ್ಷದತ್ತ ಮುನ್ನುಗ್ತಾ ಇದೆ. ಯಾಕಂದ್ರೆ ಹಬ್ಬ, ಮದುವೆ ಸೀಸನ್ ಬರ್ತಾ ಇರೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಜಾಗತಿಕ ಸಮರದಿಂದ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಂಡಿದೆ. ಜಾಗತಿಕ ಆರ್ಥಿಕತೆ ಕುಸಿದರೆ ಡಾಲರ್ ಬೆಲೆ ಏರಿಕೆ ಆಗುತ್ತೆ. ಚಿನ್ನದ ಬೆಲೆ ಏರಿಕೆಗೆ ಅಮೆರಿಕ ಸುಂಕ ನೀತಿಯು ಕಾರಣ ಆಗಿದೆ. ಭಾರತದಲ್ಲೀಗ ಬಡವರ ಪಾಲಿಗೆ ಚಿನ್ನ ಖರೀದಿಯು ಬಯಕೆಯಾಗಿದ್ರೆ ಶ್ರೀಮಂತರಿಗೆ ಅದು ಹೂಡಿಕೆ ಆಗ್ತಾ ಇದೆ. ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವ ದೇಶ ಅಂದ್ರೆ ಚೀನಾ ಆಗಿದೆ. ಭಾರತವು ಚಿನ್ನ ಖರೀದಿಸುವಲ್ಲಿ ವಿಶ್ವದ 2ನೇ ದೊಡ್ಡ ದೇಶ ಆಗಿದೆ. ಒಟ್ನಲ್ಲಿ ಬಂಗಾರ ಅನ್ನೋದು ಶ್ರೀಮಂತರಿಗಷ್ಟೇ ಅನ್ನೋ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಚಿನ್ನ ಖರೀದಿಸೋ ಕನಸಿಗೆ ಬೆಲೆ ಏರಿಕೆಯು ಕೊಳ್ಳಿ ಇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ಚಿನ್ನ ಖರೀದಿಸಬೇಕು ಅಂತಂದ್ರೆ ಆಸೆಯನ್ನು ಬಿಟ್ಬಿಡಿ. ಯಾಕಂದ್ರೆ ಶ್ರೀಮಂತರಿಗೆ ಚಿನ್ನ ದುಬಾರಿ ಆದ್ರೆ ಬಡವರ ಪಾಲಿಗೆ ಅದು ಗಗನ ಕುಸುಮವಾಗಿದೆ. ಒಂದೇ ದಿನ 10 ಗ್ರಾಂ ಚಿನ್ನಕ್ಕೆ ಸಾವಿರಾರು ರೂಪಾಯಿ ಹೆಚ್ಚಳವಾಗಿದೆ. ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬಡವರ ಪಾಲಿಗೆ ಬಯಕೆ, ಶ್ರೀಮಂತರಿಗೆ ಹೂಡಿಕೆ. ಮಧ್ಯಮ ವರ್ಗದ ಕೈಗೆ ಸಿಗದಂತೆ ಚಿನ್ನದ ದರ ಏರಿಕೆ. ಚಿನ್ನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಆಪತ್ಕಾಲಕ್ಕೆ ಅಂತ ಬಂಗಾರ ಖರೀದಿಸ್ತಿರೋ ಜನರೇ ಇಲ್ಲ. ಬಡವರಿಗೆ ಬಂಗಾರ ಆಸೆಯಾಗಿದ್ರೆ ಶ್ರೀಮಂತರ ಪಾಲಿಗೆ ಇದು ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ. ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಚಿನ್ನ ಬಡವರ ಕೈಗೆ ಸಿಗದಂತೆ ಓಡ್ತಾ ಇದೆ. ಮಹಿಳೆಯರಿಗಷ್ಟೇ ಅಲ್ಲ, ಪುರುಷರಿಗೂ ಬಂಗಾರ ಅಂದ್ರೆ ಪಂಚಪ್ರಾಣ. ಎಲ್ಲರೂ ಇಷ್ಟಪಡೋ ಹಳದಿ ಲೋಹ ಈಗ ಎಲ್ಲರ ಕೈಗೆ ಸಿಗೋದಿಲ್ಲ. ಯಾಕಂದ್ರೆ ಒಂದೇ ದಿನ 10 ಗ್ರಾಂ ಚಿನ್ನದ ದರ 2400 ರೂಪಾಯಿ ಏರಿಕೆ ಕಂಡಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 2200 ರೂಪಾಯಿ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಕೇಳಿದ ಬಡವರು ತಲೆ ಮೇಲೆ ಕೈ ಇಟ್ಕೊಳ್ಳೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈಗ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ 1,36,150 ರೂಪಾಯಿ ಇದ್ದು ಇವತ್ತು ಅದು 1,38,550 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಂಗೆ 2,400 ರೂಪಾಯಿ ಏರಿಕೆ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,24,800 ರೂಪಾಯಿ ಇದ್ದು 1,27,000 ರೂಪಾಯಿ ಆಗಿದೆ. ಆ ಮೂಲಕ 2,200 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನ 18 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,02,110 ರೂಪಾಯಿ ಇದ್ದು ಇವತ್ತು 1,03,910 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಂ ಚಿನ್ನದ ದರದಲ್ಲಿ 1,800 ರೂಪಾಯಿ ಹೆಚ್ಚಳ ಆಗಿದೆ. ಚಿನ್ನ ಅಂದ್ರೆ ಜನರಿಗೆ ಒಂದು ರೀತಿ ಅಟ್ಯಾಚ್ಮೆಂಟ್. ಪ್ರತಿಯೊಂದು ಶುಭ ಕಾರ್ಯಕ್ಕೆ ಚಿನ್ನ ಕಡ್ಡಾಯ ಅನ್ನೋ ಸಂಪ್ರದಾಯ ಮೊದಲಿನಿಂದಲೂ ಇದ್ದೇ ಇದೆ. ಈಗ ಏಕಾಏಕಿ ಬಂಗಾರದ ಬೆಲೆ ಗಗನಕ್ಕೇರೋದಕ್ಕೆ ಕಾರಣ ಇದೆ. ಅದೇನು ಅಂತ ನೋಡೋದಾದ್ರೆ ಬಂಗಾರ ಬಲುಭಾರವಾಗ್ತಾ ಇದೆ.
ಭಾರತದಲ್ಲಿ ಚಿನ್ನದ ಬೆಲೆ 1.50 ಲಕ್ಷದತ್ತ ಮುನ್ನುಗ್ತಾ ಇದೆ. ಯಾಕಂದ್ರೆ ಹಬ್ಬ ಮದುವೆ ಸೀಸನ್ ಬರ್ತಾ ಇರೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಜಾಗತಿಕ ಸಮರದಿಂದ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಂಡಿದೆ. ಜಾಗತಿಕ ಆರ್ಥಿಕತೆ ಕುಸಿದರೆ ಡಾಲರ್ ಬೆಲೆ ಏರಿಕೆ ಆಗುತ್ತೆ. ಚಿನ್ನದ ಬೆಲೆ ಏರಿಕೆಗೆ ಅಮೆರಿಕ ಸುಂಕ ನೀತಿಯು ಕಾರಣ ಆಗಿದೆ. ಭಾರತದಲ್ಲೀಗ ಬಡವರ ಪಾಲಿಗೆ ಚಿನ್ನ ಖರೀದಿಯು ಬೈಕಿಯಾಗಿದ್ರೆ ಶ್ರೀಮಂತರಿಗೆ ಅದು ಹೂಡಿಕೆ ಆಗ್ತಾ ಇದೆ. ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವ ದೇಶ ಅಂದ್ರೆ ಚೀನಾ ಆಗಿದೆ. ಭಾರತವು ಚಿನ್ನ ಖರೀದಿಸುವಲ್ಲಿ ವಿಶ್ವದ 2ನೇ ದೊಡ್ಡ ದೇಶ ಆಗಿದೆ. ಒಟ್ನಲ್ಲಿ ಬಂಗಾರ ಅನ್ನೋದು ಶ್ರೀಮಂತರಿಗಷ್ಟೇ ಅನ್ನೋ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಚಿನ್ನ ಖರೀದಿಸೋ ಕನಸಿಗೆ ಬೆಲೆ ಏರಿಕೆಯು ಕೊಳ್ಳಿ ಇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ಚಿನ್ನ ಖರೀದಿಸಬೇಕು ಅಂತಂದ್ರೆ ಆಸೆಯನ್ನು ಬಿಟ್ಬಿಡಿ. ಯಾಕಂದ್ರೆ ಶ್ರೀಮಂತರಿಗೆ ಚಿನ್ನ ದುಬಾರಿ ಆದ್ರೆ ಬಡವರ ಪಾಲಿಗೆ ಅದು ಗಗನ ಕುಸುಮವಾಗಿದೆ. ಒಂದೇ ದಿನ 10 ಗ್ರಾಂ ಚಿನ್ನಕ್ಕೆ ಸಾವಿರಾರು ರೂಪಾಯಿ ಹೆಚ್ಚಳವಾಗಿದೆ. ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬಡವರ ಪಾಲಿಗೆ ಬಯಕೆ, ಶ್ರೀಮಂತರಿಗೆ ಹೂಡಿಕೆ. ಮಧ್ಯಮ ವರ್ಗದ ಕೈಗೆ ಸಿಗದಂತೆ ಚಿನ್ನದ ದರ ಏರಿಕೆ. ಚಿನ್ನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಆಪತ್ಕಾಲಕ್ಕೆ ಅಂತ ಬಂಗಾರ ಖರೀದಿಸ್ತಿರೋ ಜನರೇ ಇಲ್ಲ. ಬಡವರಿಗೆ ಬಂಗಾರ ಆಸೆಯಾಗಿದ್ರೆ ಶ್ರೀಮಂತರ ಪಾಲಿಗೆ ಇದು ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ. ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಚಿನ್ನ ಬಡವರ ಕೈಗೆ ಸಿಗದಂತೆ ಓಡ್ತಾ ಇದೆ. ಮಹಿಳೆಯರಿಗಷ್ಟೇ ಅಲ್ಲ, ಪುರುಷರಿಗೂ ಬಂಗಾರ ಅಂದ್ರೆ ಪಂಚಪ್ರಾಣ. ಎಲ್ಲರೂ ಇಷ್ಟಪಡೋ ಹಳದಿ ಲೋಹ ಈಗ ಎಲ್ಲರ ಕೈಗೆ ಸಿಗೋದಿಲ್ಲ. ಯಾಕಂದ್ರೆ ಒಂದೇ ದಿನ 10 ಗ್ರಾಂ ಚಿನ್ನದ ದರ 2400 ರೂಪಾಯಿ ಏರಿಕೆ ಕಂಡಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 2200 ರೂಪಾಯಿ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಕೇಳಿದ ಬಡವರು ತಲೆ ಮೇಲೆ ಕೈ ಇಟ್ಕೊಳ್ಳೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈಗ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ 1,36,150 ರೂಪಾಯಿ ಇದ್ದು ಇವತ್ತು ಅದು 1,38,550 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಂಗೆ 2,400 ರೂಪಾಯಿ ಏರಿಕೆ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,24,800 ರೂಪಾಯಿ ಇದ್ದು 1,27,000 ರೂಪಾಯಿ ಆಗಿದೆ. ಆ ಮೂಲಕ 2,200 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನ 18 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,02,110 ರೂಪಾಯಿ ಇದ್ದು ಇವತ್ತು 1,03,910 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಂ ಚಿನ್ನದ ದರದಲ್ಲಿ 1,800 ರೂಪಾಯಿ ಹೆಚ್ಚಳ ಆಗಿದೆ. ಚಿನ್ನ ಅಂದ್ರೆ ಜನರಿಗೆ ಒಂದು ರೀತಿ ಅಟ್ಯಾಚ್ಮೆಂಟ್. ಪ್ರತಿಯೊಂದು ಶುಭ ಕಾರ್ಯಕ್ಕೆ ಚಿನ್ನ ಕಡ್ಡಾಯ ಅನ್ನೋ ಸಂಪ್ರದಾಯ ಮೊದಲಿನಿಂದಲೂ ಇದ್ದೇ ಇದೆ. ಈಗ ಏಕಾಏಕಿ ಬಂಗಾರದ ಬೆಲೆ ಗಗನಕ್ಕೇರೋದಕ್ಕೆ ಕಾರಣ ಇದೆ. ಅದೇನು ಅಂತ ನೋಡೋದಾದ್ರೆ ಬಂಗಾರ ಬಲುಭಾರವಾಗ್ತಾ ಇದೆ. ಭಾರತದಲ್ಲಿ ಚಿನ್ನದ ಬೆಲೆ 1.50 ಲಕ್ಷದತ್ತ ಮುನ್ನುಗ್ತಾ ಇದೆ. ಯಾಕಂದ್ರೆ ಹಬ್ಬ ಮದುವೆ ಸೀಸನ್ ಬರ್ತಾ ಇರೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಜಾಗತಿಕ ಸಮರದಿಂದ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಂಡಿದೆ. ಜಾಗತಿಕ ಆರ್ಥಿಕತೆ ಕುಸಿದರೆ ಡಾಲರ್ ಬೆಲೆ ಏರಿಕೆ ಆಗುತ್ತೆ. ಚಿನ್ನದ ಬೆಲೆ ಏರಿಕೆಗೆ ಅಮೆರಿಕ ಸುಂಕ ನೀತಿಯು ಕಾರಣ ಆಗಿದೆ. ಭಾರತದಲ್ಲೀಗ ಬಡವರ ಪಾಲಿಗೆ ಚಿನ್ನ ಖರೀದಿಯು ಬೈಕಿಯಾಗಿದ್ರೆ ಶ್ರೀಮಂತರಿಗೆ ಅದು ಹೂಡಿಕೆ ಆಗ್ತಾ ಇದೆ. ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವ ದೇಶ ಅಂದ್ರೆ ಚೀನಾ ಆಗಿದೆ. ಭಾರತವು ಚಿನ್ನ ಖರೀದಿಸುವಲ್ಲಿ ವಿಶ್ವದ 2ನೇ ದೊಡ್ಡ ದೇಶ ಆಗಿದೆ. ಒಟ್ನಲ್ಲಿ ಬಂಗಾರ ಅನ್ನೋದು ಶ್ರೀಮಂತರಿಗಷ್ಟೇ ಅನ್ನೋ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಚಿನ್ನ ಖರೀದಿಸೋ ಕನಸಿಗೆ ಬೆಲೆ ಏರಿಕೆಯು ಕೊಳ್ಳಿ ಇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ಚಿನ್ನ ಖರೀದಿಸಬೇಕು ಅಂತಂದ್ರೆ ಆಸೆಯನ್ನು ಬಿಟ್ಬಿಡಿ. ಯಾಕಂದ್ರೆ ಶ್ರೀಮಂತರಿಗೆ ಚಿನ್ನ ದುಬಾರಿ ಆದ್ರೆ ಬಡವರ ಪಾಲಿಗೆ ಅದು ಗಗನ ಕುಸುಮವಾಗಿದೆ. ಒಂದೇ ದಿನ 10 ಗ್ರಾಂ ಚಿನ್ನಕ್ಕೆ ಸಾವಿರಾರು ರೂಪಾಯಿ ಹೆಚ್ಚಳವಾಗಿದೆ. ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬಡವರ ಪಾಲಿಗೆ ಬಯಕೆ, ಶ್ರೀಮಂತರಿಗೆ ಹೂಡಿಕೆ. ಮಧ್ಯಮ ವರ್ಗದ ಕೈಗೆ ಸಿಗದಂತೆ ಚಿನ್ನದ ದರ ಏರಿಕೆ. ಚಿನ್ನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಆಪತ್ಕಾಲಕ್ಕೆ ಅಂತ ಬಂಗಾರ ಖರೀದಿಸ್ತಿರೋ ಜನರೇ ಇಲ್ಲ. ಬಡವರಿಗೆ ಬಂಗಾರ ಆಸೆಯಾಗಿದ್ರೆ ಶ್ರೀಮಂತರ ಪಾಲಿಗೆ ಇದು ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ. ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಚಿನ್ನ ಬಡವರ ಕೈಗೆ ಸಿಗದಂತೆ ಓಡ್ತಾ ಇದೆ. ಮಹಿಳೆಯರಿಗಷ್ಟೇ ಅಲ್ಲ, ಪುರುಷರಿಗೂ ಬಂಗಾರ ಅಂದ್ರೆ ಪಂಚಪ್ರಾಣ. ಎಲ್ಲರೂ ಇಷ್ಟಪಡೋ ಹಳದಿ ಲೋಹ ಈಗ ಎಲ್ಲರ ಕೈಗೆ ಸಿಗೋದಿಲ್ಲ. ಯಾಕಂದ್ರೆ ಒಂದೇ ದಿನ 10 ಗ್ರಾಂ ಚಿನ್ನದ ದರ 2400 ರೂಪಾಯಿ ಏರಿಕೆ ಕಂಡಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 2200 ರೂಪಾಯಿ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಕೇಳಿದ ಬಡವರು ತಲೆ ಮೇಲೆ ಕೈ ಇಟ್ಕೊಳ್ಳೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈಗ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ 1,36,150 ರೂಪಾಯಿ ಇದ್ದು ಇವತ್ತು ಅದು 1,38,550 ರೂಪಾಯಿ ಆಗಿದೆ.
ಅಂದ್ರೆ 10 ಗ್ರಾಮ್ಗೆ 2,400 ರೂಪಾಯಿ ಏರಿಕೆ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,24,800 ರೂಪಾಯಿ ಇದ್ದು 1,27,000 ರೂಪಾಯಿ ಆಗಿದೆ. ಆ ಮೂಲಕ 2,200 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನ 18 ಕ್ಯಾರೆಟ್ ಚಿನ್ನದ ದರ ನಿನ್ನೆ 1,02,110 ರೂಪಾಯಿ ಇದ್ದು ಇವತ್ತು 1,03,910 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಂ ಚಿನ್ನದ ದರದಲ್ಲಿ 1,800 ರೂಪಾಯಿ ಹೆಚ್ಚಳ ಆಗಿದೆ. ಚಿನ್ನ ಅಂದ್ರೆ ಜನರಿಗೆ ಒಂದು ರೀತಿ ಅಟ್ಯಾಚ್ಮೆಂಟ್. ಪ್ರತಿಯೊಂದು ಶುಭ ಕಾರ್ಯಕ್ಕೆ ಚಿನ್ನ ಕಡ್ಡಾಯ ಅನ್ನೋ ಸಂಪ್ರದಾಯ ಮೊದಲಿನಿಂದಲೂ ಇದ್ದೇ ಇದೆ. ಈಗ ಏಕಾಏಕಿ ಬಂಗಾರದ ಬೆಲೆ ಗಗನಕ್ಕೇರೋದಕ್ಕೆ ಕಾರಣ ಇದೆ. ಅದೇನು ಅಂತ ನೋಡೋದಾದ್ರೆ, ಬಂಗಾರ ಬಲುಭಾರವಾಗ್ತಾ ಇದೆ. ಭಾರತದಲ್ಲಿ ಚಿನ್ನದ ಬೆಲೆ 1.50 ಲಕ್ಷದತ್ತ ಮುನ್ನುಗ್ತಾ ಇದೆ. ಯಾಕಂದ್ರೆ ಹಬ್ಬ ಮದುವೆ ಸೀಸನ್ ಬರ್ತಾ ಇರೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಜಾಗತಿಕ ಸಮರದಿಂದ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಂಡಿದೆ. ಜಾಗತಿಕ ಆರ್ಥಿಕತೆ ಕುಸಿದರೆ ಡಾಲರ್ ಬೆಲೆ ಏರಿಕೆ ಆಗುತ್ತೆ. ಚಿನ್ನದ ಬೆಲೆ ಏರಿಕೆಗೆ ಅಮೆರಿಕ ಸುಂಕ ನೀತಿಯು ಕಾರಣ ಆಗಿದೆ. ಭಾರತದಲ್ಲೀಗ ಬಡವರ ಪಾಲಿಗೆ ಚಿನ್ನ ಖರೀದಿಯು ಬಯಕೆಯಾಗಿದ್ರೆ ಶ್ರೀಮಂತರಿಗೆ ಅದು ಹೂಡಿಕೆ ಆಗ್ತಾ ಇದೆ. ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವ ದೇಶ ಅಂದ್ರೆ ಚೀನಾ ಆಗಿದೆ. ಭಾರತವು ಚಿನ್ನ ಖರೀದಿಸುವಲ್ಲಿ ವಿಶ್ವದ 2ನೇ ದೊಡ್ಡ ದೇಶ ಆಗಿದೆ. ಒಟ್ನಲ್ಲಿ ಬಂಗಾರ ಅನ್ನೋದು ಶ್ರೀಮಂತರಿಗಷ್ಟೇ ಅನ್ನೋ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಚಿನ್ನ ಖರೀದಿಸೋ ಕನಸಿಗೆ ಬೆಲೆ ಏರಿಕೆಯು ಕೊಳ್ಳಿ ಇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.